ಆತ್ಮೀಯವಾಗಿ ಮತ್ತು ಒಳ್ಳೆಯ ನಿಷ್ಠೆಯಲ್ಲಿ ಇದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಶ್ರೀ ಪಾಂಡುರಂಗ ವಿಠ್ಠಲ ದೇವರ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಮಾಡಿ ನಮಗೆ ಒಂದು ಶ್ರೇಯ ಪ್ರಾರ್ಥನೆಯನ್ನು ಮಾಡಿದವರು ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದರು. ಅಂತಹ ಒಂದು ಶುದ್ಧವಾದಂತಹ ಪ್ರೀತಿ, ಅತ್ಯಂತ ಅಖಂಡವಾದಂತಹ ನಿಷ್ಠೆ, ಅದೇ ರೀತಿ ತಪಶ್ಶಕ್ತಿ, ಇದನ್ನು ನಾವು ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ರಘುಮಾನ್ಯ ತೀರ್ಥರು ಅವರು ಅಂತರ್ಮುಖಿಗಳಾಗಿ ಸಾಧಕರಾಗಿದ್ದರು. ಮೇಲ್ನೋಟಕ್ಕೆ ಅವರು ಬಹಳ ಸಿಂಪಲ್ ತರಹ ಕಾಣ್ತಾ ಇದ್ದರೂ ಕೂಡ ಒಳಗಿನಿಂದ ಆಂತರಂಗಿಕವಾಗಿ ಪರಿಶುದ್ಧತೆಯನ್ನು ಇಟ್ಟುಕೊಂಡು ಅದರ ಫಲರೂಪವಾದಂತಹ ಸಿದ್ಧಿಯನ್ನು ಅವರು ಪಡೆದಿದ್ದರು. ಅನೇಕ ಜನರಿಗೆ ಅವರು ಹೇಳಿದ್ದು ಫಲಿಸ್ತಾ ಇತ್ತು. ಅವರೇನಾದರೂ ಹೇಳಿದ್ದರೆ ಅದು ಹಾಗೆಯೇ ಆಗ್ತಾಯಿತ್ತು. ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ಅವರ ಭಕ್ತರನ್ನು ನೋಡಿದ್ದೇವೆ. ರಘುಮಾನ್ಯ ತೀರ್ಥ ಶ್ರೀಪಾದರು ಏನಾದರೂ ಹೇಳಿದರೆ ಅದನ್ನು ಅಕ್ಷರಶಃ ಅದನ್ನು ಪಾಲಿಸ್ತಕ್ಕವರು, ನಂಬತಕ್ಕವರು ಅನೇಕ ಭಕ್ತರು ಇದ್ದದ್ದನ್ನು ನಾವು ಕಂಡಿದ್ದೇವೆ. ಅಂತಹ ರಘುಮಾನ್ಯ ತೀರ್ಥರು ನಮ್ಮ 3ನೇ ಪರ್ಯಾಯ ಕಾಲದಲ್ಲಿ ನಮ್ಮನ್ನು ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿ ನಮ್ಮ ಪರ್ಯಾಯದ ಸಂಪೂರ್ಣ ಯಶಸ್ವಿಗೆ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಂತಹ ರಘುಮಾನ್ಯ ತೀರ್ಥರು ನಮ್ಮ ಪುತ್ತಿಗೆ ಮಠದ ಒಂದು ಪರಂಪರೆಯ ಯತಿಗಳಾಗಿ ನಾವು ಅವರನ್ನು ಭಾವಿಸ್ತಾ ಇದ್ದೇವೆ. ನಮ್ಮ ಪರಂಪರೆಯಲ್ಲೇ ಅವರು ಸೇರಿದ್ದಾರೆ ಎಂಬಂಥ ಭಾವನೆ ನಮ್ಮದಾಗಿದೆ. ಹಾಗಾಗಿ ಪ್ರತಿನಿತ್ಯ ರಘುಮಾನ್ಯ ತೀರ್ಥ ಶ್ರೀಪಾದರಿಗೆ ವೃಂದಾವನಕ್ಕೆ ನಮ್ಮ ಕಿರಿಯ ಶ್ರೀಗಳವರು ಪೂಜೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಅಂತಹ ಒಂದು ವಿಶೇಷವಾದ ಸಂಬಂಧ ಪುತ್ತಿಗೆ ಮಠಕ್ಕೂ ಭೀಮನಕಟ್ಟೆ ಮಠಕ್ಕೂ ಬಂದಿತ್ತು. ನಮ್ಮ ಮಠಕ್ಕೆ ನಮ್ಮ ಪರಂಪರೆಯಲ್ಲಿ, ನಮ್ಮ ಗುರು ಪರಂಪರೆಯಲ್ಲಿ ನಮ್ಮವರೇ ಎಂಬುದಾಗಿ ನಾವು ಇಬ್ಬರನ್ನು ನಾವು ಸ್ವೀಕಾರ ಮಾಡಿದ್ವಿ. ಒಂದು ನಮ್ಮ ವಿದ್ಯಾಗುರುಗಳಾದಂಥ ವಿದ್ಯಾಮಾನ್ಯರು, ಒಂದು ನಮ್ಮ ಅತ್ಯಂತ ಆತ್ಮೀಯರಾದಂಥ ರಘುಮಾನ್ಯರು. ಇಬ್ಬರು ಮಾನ್ಯರು ನಮ್ಮ ಗುರುಪೀಠಕ್ಕೆ ವಿಶೇಷ ಮಾನ್ಯರಾಗಿದ್ದಾರೆ. ಹಾಗಾಗಿ ನಾವು ನಮ್ಮ ಪೀಳಿಗೆಯನ್ನು ನಿತ್ಯ ಸ್ಮರಿಸುವ ಜೊತೆಗೆ ಇವರಿಬ್ಬರನ್ನು ಕೂಡ ನಾವು ಪ್ರತಿನಿತ್ಯ ಸ್ಮರಿಸ್ತಾ ಇದ್ದೇವೆ. ಅಂತಹ ಒಂದು ಅವಿಸ್ಮರಣೀಯವಾದಂತಹ ಒಂದು ಸೇವೆಯನ್ನು ಅಥವಾ ಸಹಕಾರವನ್ನು ನಮ್ಮ ಮಠಕ್ಕೆ ರಘುಮಾನ್ಯ ತೀರ್ಥರು ನೀಡಿದ್ದಾರೆ. ಅದನ್ನು ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಅವರಿಗೂ ಕೇವಲ ಒಂದು 10 ದಿವಸದ ಸನ್ಯಾಸದ ವ್ಯತ್ಯಾಸ. ನಾವು 10 ದಿವಸ ಮೊದಲು ಅವರಿಂದ ಮೊದಲು ಸನ್ಯಾಸವನ್ನು ಸ್ವೀಕಾರ ಮಾಡಿತ್ತು. ಹಾಗೆ ವಯಸ್ಸಿನಲ್ಲಿ ನಮಗಿಂತ 3 ವರ್ಷ 4 ವರ್ಷ ಹಿರಿಯರಾಗಿದ್ದರೂ ಕೂಡ ನಾವು ಆಶ್ರಮದಲ್ಲಿ ಬಹಳ ಹತ್ತಿರದ ಒಂದು ಅವಳಿ ಜವಳಿಗಳ ಹಾಗೆ 10 ದಿವಸದಲ್ಲಿ, ನಮ್ಮ ಆಶ್ರಮ ಆಗಿ 10 ದಿವಸದಲ್ಲಿ ಅವರಿಗೆ ಆಶ್ರಮ ಆಗಿದೆ. ಆ ರೀತಿ ಅತ್ಯಂತ ಒಂದು ಅನ್ಯೋನ್ಯವಾಗಿ ನಮ್ಮ ಜೀವನದ ಉದ್ದಕ್ಕೂ ಕೂಡ ಅವರ ಸಹಕಾರ ಅದು ನಿರಂತರ ನಡೆದಿತ್ತು. ಅವರ ಒಂದು ಈ ಪುಣ್ಯ ಸ್ಮರಣೆಯನ್ನು ಇವತ್ತು ನಮ್ಮ ಪರ್ಯಾಯದ ಈ ಒಂದು ಮಹೋತ್ಸವದಲ್ಲಿ ಇದು ಒಂದು ಕರ್ತವ್ಯದ ಅಂಗ ಅಂತ ಹೇಳಿ ನಾವು ಭಾವಿಸಿ ಇವತ್ತು ನಾವು ನಮ್ಮ ಕಿರಿಯ ಶ್ರೀಗಳ ಮುಖಾಂತರ ಪಾದ್ಯ ಪ್ರದಾನಾದಿಗಳನ್ನು ನಾವು ಮಾಡಿಸಿದ್ದೇವೆ. ನಮಗೆ ಒಂದು ರೀತಿ ದ್ವಂದ್ವ ಮಠದ ಹಾಗೆ, ದ್ವಂದ್ವ ಮಠದ ಹೇಗೆ ಸಹಕಾರ ಮಾಡಬೇಕೋ ಆ ರೀತಿಯಾಗಿ ಭೀಮನಕಟ್ಟೆ ಸ್ವಾಮಿಗಳ ಮುಖಾಂತರ ನಮಗೆ ದ್ವಂದ್ವ ಮಠದ ಸಹಕಾರ ಸಂಪೂರ್ಣವಾಗಿ ದೊರಕಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾವು ವಿದೇಶಕ್ಕೆ ಹೋದಾಗಲೂ ಕೂಡ ಎಂಥ ಕಠಿಣ ಸಂದರ್ಭದಲ್ಲಿಯೂ ಕೂಡ ಒಳ್ಳೆಯ ಎದೆಗಾರಿಕೆಯಿಂದ ಆ ಎಲ್ಲ ಸಂದರ್ಭಗಳನ್ನು ಅವರು ಎದುರಿಸಿ ನಮಗೆ ಅಚಲವಾದಂತಹ ನಿಷ್ಠೆಯನ್ನು ಇಟ್ಟುಕೊಂಡು ಏನು ಸಹಕಾರ ನೀಡಿದ್ದಾರೆ, ಅದು ನಮ್ಮ ಮಠದ ಇತಿಹಾಸದಲ್ಲಿ ಅದು ಅವಿಸ್ಮರಣೀಯವಾಗಿದೆ. ಎಲ್ಲ ಇತಿಹಾಸದ ಮುಂದಕ್ಕೂ ಕೂಡ ನಮ್ಮ ಗುರು ಪರಂಪರೆಯಲ್ಲಿ ಅದರ ಸಂಸ್ಮರಣೆ ಮುಂದೆ ನಡೆಯುತ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಕಿರಿಯ ಶ್ರೀಗಳಿಗೂ ಕೂಡ ಭೀಮನಕಟ್ಟೆ ಸ್ವಾಮಿಗಳ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಅವರಿಂದ ಮುದ್ರಾಧಾರಣೆಯನ್ನು ಕೂಡ ಬೆಂಗಳೂರಿನಲ್ಲಿ ಅವರು ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಗುರು ಪರಂಪರೆಯಲ್ಲಿ ಮುಂದೆ ರಘುಮಾನ್ಯ ತೀರ್ಥರು ಅತ್ಯಂತ ಆತ್ಮೀಯ ಯತಿಗಳಾಗಿ ಮಠದ ಒಂದು ಸಹ ತೀರ್ಥರಾಗಿ ಅವರು ಪರಿಗಣಿಸಲ್ಪಡ್ತಾರೆ ಅಂತ ಹೇಳಿ ನಾವು ಭಾವಿಸ್ತಾ ಅವರಿಗೆ ವಿಶೇಷವಾದಂತಹ ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆಯ ಸದ್ಗತಿಯಾಗಬೇಕು. ಅವರು ಮತ್ತೆ ಪುನಃ ಬಂದು ನಮ್ಮ ಜೊತೆಗೆ ಇರೋ ಹಾಗೆ ಆಗಬೇಕು.
ಅವರ ಸಹಯೋಗ ನಮಗೆ ಮತ್ತೊಮ್ಮೆ ಲಭಿಸುವ ಹಾಗೆ ಆಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ರಘುಮಾನ್ಯ ತೀರ್ಥರು ಅತ್ಯಂತ ನಿಷ್ಕಲ್ಮಶವಾದಂತಹ ಮನಸ್ಸುಳ್ಳವರಾಗಿ ಮುಗ್ಧರು ಕೂಡ ಆಗಿದ್ದರು. ನಾವು ಶ್ರೀ ವಿದ್ಯಾಮಾನ್ಯ ತೀರ್ಥರಲ್ಲಿ ಕಂಡಂತಹ ಒಂದು ಮುಗ್ಧತೆ, ಆ ಒಂದು ಪವಿತ್ರವಾದಂಥ ಶುದ್ಧ ಮನಸ್ಸು, ಅದನ್ನು ನಾವು ಮತ್ತೆ ಪುನಃ ಅದರ ಪ್ರತಿಫಲನವನ್ನು ನಾವು ಗುರುತಿಸಿದ್ದು ರಘುಮಾನ್ಯ ತೀರ್ಥರಲ್ಲಿ. ರಘುಮಾನ್ಯ ತೀರ್ಥರು ಕೂಡ ಅತ್ಯಂತ ಶುದ್ಧವಾದಂತಹ ಮನಸ್ಸು, ಅದರಲ್ಲಿ ನಿಷ್ಕಪಟವಾದಂತಹ ಯಾವುದೇ ಒಂದು ವಂಚನೆ ಇಲ್ಲ, ಯಾವುದೇ ಒಂದು ಮೋಸ ಇಲ್ಲ, ಎಲ್ಲವೂ ಕೂಡ ಜಡಜಡವಾಗಿ ಶುದ್ಧವಾದಂತಹ ಮನಸ್ಸು. ಹಾಗಾಗಿ ಆಚಾರ್ಯರು ರಘುಮಾನ್ಯ ತೀರ್ಥರನ್ನು ಆಯ್ಕೆ ಮಾಡಿದರು. ಸರ್ವಜ್ಞ ಪೀಠದಲ್ಲಿ ಕೂತ್ಕೊಳ್ಳಿಸ್ತಕ್ಕಂತಹ ಒಂದು ಇತಿಹಾಸವನ್ನು ಬರೆದವರು ಭೀಮನಕಟ್ಟೆ ಸ್ವಾಮಿಗಳು, ರಘುಮಾನ್ಯ ತೀರ್ಥರು. ಹಾಗಾಗಿ ಅಂತಹ ಒಂದು ಆಚಾರ್ಯರ ಒಂದು ಆಯ್ಕೆ ಅದು ರಘುಮಾನ್ಯ ತೀರ್ಥರು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರ ಆಯ್ಕೆಯಲ್ಲಿ ಅವರು ಇದ್ದಾರೆ ಹೇಳಿದರೆ ಆಚಾರ್ಯರ ಅನುಗ್ರಹವು ಕೂಡ ಅವರ ಮೇಲೆ ವಿಶೇಷವಾಗಿ ಇದೆ ಅಂತ ಹೇಳಿ ನಾವು ನಂಬ್ತಾ ಇದ್ದೇವೆ. ಬಹಳ ಮುಖ್ಯವಾದಂತಹ ವಿಚಾರ, ನಮ್ಮ ಪುತ್ತಿಗೆ ಮಠದ ಪರಂಪರೆಯಲ್ಲಿ ಭುವನೇಂದ್ರ ತೀರ್ಥರು ಏನು ವಿರಾಜಮಾನರಾಗಿದ್ದರು, ಅವರ ವಂಶಸ್ಥರಾಗಿ ಆ ಭುವನೇಂದ್ರ ತೀರ್ಥರ ಅನುಗ್ರಹದಿಂದ ಮತ್ತೊಮ್ಮೆ ಪುತ್ತಿಗೆ ಮಠದ ಈ ಸಂಪರ್ಕ ಬಂದಿದೆ. ಬಹುಶಃ ಭುವನೇಂದ್ರ ತೀರ್ಥರೇ ರಘುಮಾನ್ಯ ತೀರ್ಥರಾಗಿ ಮತ್ತೊಮ್ಮೆ ಬಂದಿರಬೇಕು. ಅಂತಹ ಒಂದು ಸಂಬಂಧ ಅದು ಇವತ್ತು ನಾಳೆಯದಲ್ಲ, ಹಿಂದಿನಿಂದಲೂ ಬಂದಂತಹ ಸಂಬಂಧ ಅದು ಇದೇ ರೀತಿ ಮುಂದುವರಿಯಬೇಕು ಎಂಬುದಾಗಿ ನಾವು ಹಾರೈಸ್ತಾ ಇದ್ದೀವಿ.